ಶ್ರೀ ಗುರುಭ್ಯೋ ನಮಃ. ವೀಕ್ಷಕರೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಮಕರ ರಾಶಿಯವರ ಮಾರ್ಚ್ ತಿಂಗಳ ಸಂಪೂರ್ಣ ಮಾಸ ಭವಿಷ್ಯವನ್ನು ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ನ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಭಕ್ತಿಯಿಂದ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಒಂದು ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಮೊದಲನೇದಾಗಿ ಮಕರ ರಾಶಿಯವರ ವೃತ್ತಿ ಮತ್ತು ವ್ಯವಹಾರದ ಬಗ್ಗೆ ನೋಡೋದಾದರೆ, ಉದ್ಯೋಗಿಗಳಿಗೆ ಕೆಲಸ ಸ್ಥಳದಲ್ಲಿ ಹೆಚ್ಚಿನ ಜವಾಬ್ದಾರಿ ಹೆಗಲಿರಲಿದೆ. ನಿಮ್ಮ ನಿಷ್ಠೆ ಮತ್ತು ಶಿಸ್ತನ್ನು ಮೇಲಧಿಕಾರಿಗಳು ಬಹಳ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾರೆ. ಈ ತಿಂಗಳು ವೃತ್ತಿ ಜೀವನದಲ್ಲಿ ಸ್ವಲ್ಪ ಏರಿಳಿತಗಳು ಆಗುವಂಥ ಸಂಭವ ಇದೆ, ಎಚ್ಚರಿಕೆ ಇರಲಿ. ಆದರೆ ತಾಳ್ಮೆಯಿಂದ ಕೆಲಸ ಮಾಡಿದರೆ ಈ ತಿಂಗಳ ಕೊನೆಯಲ್ಲಿ ಒಂದು ಶುಭ ಸುದ್ದಿ ನಿಮಗಾಗಿ ಕಾಯ್ತಾ ಇರುತ್ತೆ. ಇನ್ನು ವ್ಯವಹಾರದ ಬಗ್ಗೆ ನೋಡೋದಾದರೆ, ಹಳೆಯ ಹೂಡಿಕೆಗಳು ಈ ತಿಂಗಳು ನಿಮಗೆ ಲಾಭವನ್ನು ನೀಡಲಿಕ್ಕೆ ಪ್ರಾರಂಭಿಸುತ್ತೆ. ಕಬ್ಬಿಣ, ಯಂತ್ರೋಪಕರಣ, ಕೃಷಿ ಮತ್ತು ಗಣಿಗಾರಿಕೆಯಲ್ಲಿ ಕೆಲಸ ಮಾಡೋರಿಗೆ ಅಥವಾ ಆ ಒಂದು ಇಂಡಸ್ಟ್ರಿಯಲ್ಲಿ ವ್ಯವಹಾರ ಮಾಡ್ತಿರೋ ವ್ಯಕ್ತಿಗಳಿಗೆ ಈ ತಿಂಗಳು ಉತ್ತಮ ಲಾಭವನ್ನು ನೀವು ಕಾಣ್ಬೋದಾಗುತ್ತೆ. ಹೊಸ ಪಾಲುದಾರಿಕೆ ಅಥವಾ ಪಾರ್ಟ್ನರ್ಶಿಪ್ ವ್ಯವಸ್ಥೆ ಮಾಡಬೇಕಾದ್ರೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡಬೇಕಾದ್ರೆ ಕಾನೂನುಬದ್ಧ ಎಲ್ಲ ದಾಖಲೆಗಳನ್ನು ಪರಿಶೀಲಿಸೋದು ತುಂಬ ಮುಖ್ಯ ಆಗುತ್ತೆ. ಇನ್ನು ಆರ್ಥಿಕ ಸ್ಥಿತಿ ಬಗ್ಗೆ ನೋಡೋದಾದರೆ, ಆರ್ಥಿಕ ಸ್ಥಿತಿಯಲ್ಲಿ ಈ ತಿಂಗಳು ನೀವು ಅತಿ ಮಿತ ಖರ್ಚು ಮಾಡುವಂಥ ವ್ಯಕ್ತಿಗಳಾಗಿರಬೇಕು, ಮಿತ ವ್ಯಯಗಳಾಗಿರಬೇಕು. ಆದಾಯ ಸ್ಥಿರವಾಗಿದ್ದರೂ ಕೂಡ ಕುಟುಂಬದ ಹಳೆಯ ಸಾಲಗಳು ಜೊತೆಗೆ ಆಸ್ತಿ ತೆರಿಗೆಗಳು ಇದನ್ನು ಕಟ್ಟಲಿಕ್ಕೆ ಮಾಡ್ತಕ್ಕಂತಹ ಖರ್ಚನ್ನು ಅತಿಯಾದ ವ್ಯಯ ಅಂತ ಪರಿಗಣಿಸ್ಬೋದಾಗುತ್ತೆ. ಹೂಡಿಕೆಯ ವಿಷಯದಲ್ಲಿ ಈ ತಿಂಗಳು ಯಾವುದೇ ಅವಸರ ಅರ್ಜೆಂಟನ್ನು ಮಾಡಲಿಕ್ಕೆ ಹೋಗಬೇಡಿ. ದೀರ್ಘಕಾಲದ ಹೂಡಿಕೆಗಳು, ಫಿಕ್ಸೆಡ್ ಡೆಪಾಸಿಟ್ ಅಥವಾ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋದು ನಿಮಗೆ ಶುಭ ಅನಿಸುತ್ತೆ. ಅನಗತ್ಯ ಶೋಕಿಗಾಗಿ ಜೀವನವನ್ನು ಮತ್ತು ಹಣವನ್ನು ಪೋಲ್ ಮಾಡಬೇಡಿ. ಇನ್ನು ಪ್ರೀತಿ ಮತ್ತು ಕುಟುಂಬ ಬಗ್ಗೆ ನೋಡೋದಾದರೆ, ಮೊದಲನೇದಾಗಿ ಕುಟುಂಬದಲ್ಲಿ ಇರ್ತಕ್ಕಂಥ ಹಿರಿಯರ ಮಾತಿಗೆ ಗೌರವವನ್ನು ನೀಡಬೇಕಾಗುತ್ತೆ. ಒಡ ಹುಟ್ಟಿದವರ ಜೊತೆಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಉಂಟಾಗಬಹುದು. ಮೌನವಾಗಿರೋದು ತುಂಬ ಒಳ್ಳೆಯದು. ಮಕ್ಕಳ ಭವಿಷ್ಯದ ಬಗ್ಗೆ ಹೆಚ್ಚಿನ ಜವಾಬ್ದಾರಿಯುತ ನಿರ್ಧಾರಗಳನ್ನ ಈ ತಿಂಗಳು ನೀವು ತಗೋತೀರಾ. ಪ್ರೇಮ ಜೀವನದಲ್ಲಿ ಗಂಭೀರತೆ ಇರುತ್ತೆ. ನಿಮ್ಮ ಸಂಗಾತಿಗೆ ಹೆಚ್ಚಿನ ಸಮಯವನ್ನು ನೀಡಲಿಕ್ಕೆ ಪ್ರಯತ್ನಿಸಿ. ವಿವಾಹಿತರಲ್ಲಿ ಸಣ್ಣ ಪುಟ್ಟ ತಪ್ಪು ತಿಳುವಳಿಕೆಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರುವಂಥ ಸಂಭವ ಹೆಚ್ಚಾಗಿದೆ. ಪರಸ್ಪರ ಕೂತು ಮಾತನಾಡಿ ಸಮಸ್ಯೆಯನ್ನು ಪರಿಹರಿಸ್ಕೋಬೇಕಾಗುತ್ತೆ. ಇನ್ನು ಆರೋಗ್ಯದ ಬಗ್ಗೆ ನೋಡೋದಾದರೆ, ಆರೋಗ್ಯದಲ್ಲಿ ಈ ತಿಂಗಳು ಹೆಚ್ಚಿನ ಕಾಳಜಿ ತೆಗೆದುಕೊಳ್ಳೋದು ಅಗತ್ಯವಾಗುತ್ತೆ. ಯಾಕಪ್ಪ ಅಂದರೆ ಮುಖ್ಯವಾಗಿ ಮೊಣಕಾಲು, ಕಾಲು ಅಥವಾ ವಾಯು ಸಂಬಂಧಿತ ಅಂದರೆ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕಾಡುವಂಥ ಸಂಭವ ಹೆಚ್ಚಾಗಿದೆ. ಆಹಾರದಲ್ಲಿ ನೀರಿನಂಶ ಹೆಚ್ಚಿರುವ ಪದಾರ್ಥವನ್ನು ಬಳಸಿ. ಪ್ರತಿದಿನ ಸ್ವಲ್ಪ ಸಮಯ ಯೋಗ ಮತ್ತು ಲಘು ವ್ಯಾಯಾಮ ಮಾಡೋದು ನಿಮ್ಮ ದೈಹಿಕ ಆರೋಗ್ಯಕ್ಕೆ ಉತ್ತಮ ಫಲಿತಾಂಶವನ್ನು ನೀಡುತ್ತೆ. ಇನ್ನು ಈ ರಾಶಿಯವರಿಗೆ ಉತ್ತಮ ಅದೃಷ್ಟ ಸಂಖ್ಯೆ ಏನಪ್ಪ ಅಂತಂದರೆ 4, 6 ಮತ್ತು 8 ಈ ಒಂದು ಸಮಸಂಖ್ಯೆಗಳು ಇವ್ರ ಜೀವನದಲ್ಲಿ ಉತ್ತಮ ಒಂದು ಫಲಿತಾಂಶವನ್ನು, ಉತ್ತಮ ಮಾರ್ಗದರ್ಶನವನ್ನು ನೀಡಲಿಕ್ಕಿದೆ. ಜೊತೆಗೆ ಅದೃಷ್ಟ ಸಂಖ್ಯೆ ಏನಪ್ಪ ಅಂತಂದರೆ ಅದೃಷ್ಟ ಬಣ್ಣ ಏನಪ್ಪ ಅಂತಂದರೆ ಕಡು ನೀಲಿ. ಈ ಕಡು ನೀಲಿ ಬಣ್ಣ ಇವ್ರ ಜೀವನದಲ್ಲಿ ಎಲ್ಲ ರೀತಿಯ ಒಂದು ಬದಲಾವಣೆಯನ್ನು ತರಲಿಕ್ಕಿದೆ. ಈ ರಾಶಿಯವರ ಸುಲಭ ತಂತ್ರ ಪರಿಹಾರ ಏನಪ್ಪ ಅಂತಂದರೆ, ಪ್ರತಿ ಶನಿವಾರ ಶನಿದೇವರ ದೇವಸ್ಥಾನಕ್ಕೆ ಹೋಗಿ ಎಳ್ಳೆಣ್ಣೆ ದೀಪವನ್ನು ಅರ್ಪಣೆ ಮಾಡಿ ಓಂ ಶಂ ಶನೇಶ್ವರಾಯ ಎಂಬ ಮೂಲ ಮಂತ್ರವನ್ನು ಪಠಿಸಬೇಕಾಗುತ್ತೆ. ಜೊತೆಗೆ ಶನೇಶ್ವರನ ದೋಷದಿಂದ ಮುಕ್ತಿಗೊಳ್ಳಲು ಆಂಜನೇಯ ಸ್ವಾಮಿಯ ಹನುಮಾನ್ ಚಾಲಿಸವನ್ನು ಪ್ರತಿನಿತ್ಯ ನೀವು ಪಠಿಸಬೇಕಾಗತ್ತೆ. ಸಾಧ್ಯವಾದಷ್ಟು ಬಡವರಿಗೆ, ನಿರ್ಗತಿಕರಿಗೆ ನಿಮ್ಮ ಕೈಲಾದಷ್ಟು ಆಹಾರ ಧಾನ್ಯವನ್ನು ದಾನವಾಗಿ ಕೊಡಬೇಕಾಗುತ್ತೆ. ಒಟ್ಟಾರೆಯಾಗಿ ಇದಾಗಿತ್ತು ಮಾರ್ಚ್ ತಿಂಗಳ ಮಕರ ರಾಶಿಯ ಸಂಪೂರ್ಣ ಮಾಸ ಭವಿಷ್ಯ. ಹಾಗೆ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗಳನ್ನು ನೀವು ಬಳಲ್ತಾ ಇದ್ದರೆ ನಮ್ಮ ಅಪಾಯಿಂಟ್ಮೆಂಟ್ಗೋಸ್ಕರ ಕೇಳ್ಕೊಳ್ತಾರೆ ನಂಬರ್ಗೆ ಕರೆ ಮಾಡಿ ನಮ್ಮನ್ನು ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆನ ಪರಿಹಾರ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಯಾಗಿ ನಮ್ಮ ವಿಡಿಯೋ ನೋಡ್ತಾ ಇರಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.